ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮಣಿ ಏನೋ ಹುಚ್ಚು ತರ ಮಾತಾಡ್ತಾಳೆ. ಹಣ ಅಂತೆ, ಇನ್ಶೂರೆನ್ಸ್ ಅಂತೆ, ಆಸ್ತಿ ಅಂತೆ. ಚಪ್ಪ, ತಲೆ ಕೆಟ್ಟಿದೆ ಅವಳಿಗೆ. ಬಾಸ್ ಈ ಕಡೆ ಬಂದ್ರು ಬರ್ಬೋದು, ಆದ್ರೆ ನಾನ್ ಮಾತ್ರ ಅವ್ರ ಕೈಗೆ ಸಿಗ್ಬಾರ್ದು. ದುರ್ಗಾ, ಅಯ್ಯಪ್ಪ ಬಾಸು, ಏನ್ ನೀವು ಹಾಗೆ ಎದುರಿಸ್ಬಿಟ್ರಿ? ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ಎದುರ್ಸಕ್ಕೆ ನಾನು ಬಿಡೋಣ. ಏನು ಅದ್ ಬಿಡು. ಅಲ್ಲ, ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ಯಲ್ಲ, ನೋಡೋಣ ಅಂತ ಬಂದೆ. ಏನು ಹುಡುಕ್ತಾ ಇದ್ದೆ? ಅದು ನಾನು ಇಲ್ಲಿ 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 ಹಾ, ಒಂದು ಹಲ್ಲಿ ಇತ್ತು ಬೋಸು, ಅದನ್ನ ನೋಡ್ತಾ ಇದ್ದೆ. ಹಲ್ಲಿನ? ಅಲ್ಲ ದುರ್ಗಾ, ಯಾರಾದ್ರೂ ಗೋಡೆ ಹಿಂದೆ ನಿಂತ್ಕೊಂಡು ಹಲ್ಲಿ ಹುಡುಕ್ತಾರ? ಅದು ಹೌದು ಬೋಸು, ನಂಗೆ ಹಲ್ಲಿ ಅಂದ್ರೆ ಭಯ, ಅದಕ್ಕೇನೆ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನೀವು ಮೊದ್ಲು ಹೋಗಿ, ಇಲ್ಲಾಂದ್ರೆ ಹಲ್ಲಿ ನಿಮಗೆ ಕಚ್ಬಿಡುತ್ತೆ. ಬಾಸು, ದೂರನೇ ಇರಿ, ಅಲ್ಲೇ ಇರಿ ನೀವು, ನಾನು ನೋಡ್ತೀನಿ. ಅದಕ್ಕೆ ನಿಧಾನ. ಏನಾಯ್ತು? ದೆವ್ವ ಗಿವ್ವ ಏನಾದ್ರು ಬೆನ್ನಟ್ಟಿದ್ಯಾ? ದೆವ್ವ ಅಲ್ಲ ಶಾನ್ವಿ, ನಿಮ್ಮ ಅಣ್ಣಂಗೆ ಪಕ್ಕ ಹುಚ್ಚಿಡ್ತಿದೆ. ನಾನು ಹೋಗ್ತೀನಪ್ಪ, ನಂಗೆ ಭಯ ಆಗ್ತಿದೆ. ಅಯ್ಯೋ ಅಣ್ಣ, ನಾನ್ ನಗು ಅಂದ್ರೆ ನಿನ್ ಮುಖನ ಮಿಕ್ಸಿಗೆ ಹಾಕಿದ ಹಾಗೆ ಮಾಡ್ತಿದ್ಯಲ್ಲೋ. ದೇವ್ರೆ, ಈ ನನ್ನ ಅಣ್ಣನ ಲವ್ ಲೈಫ್ ಸರಿ ಮಾಡೋದಕ್ಕಿಂತ 10 ಸಲ ಬೋರ್ಡ್ ಎಕ್ಸಾಮ್ ಬರೆಯೋದೇ ವಾಸಿ. ನನ್ನ ಸರಿ ಮಾಡೋಕೆ ನನ್ನಿಂದ ಆಗಲ್ಲಪ್ಪ. ಎಸ್, ಇವ್ನು ಈ ರೀತಿ ಅಂತೂ ರೊಮ್ಯಾನ್ಸ್ ಮಾಡಲ್ಲ. ಇವರಿಬ್ಬರನ್ನ ಹತ್ರ ತರೋಕೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ದುರ್ಗಾ, ಹೇಳಿ ಬಾಸು. ನಿನಗೊಂದು ಸರ್ಪ್ರೈಸ್ ಇದೆ. ಏನು? ಸ್ಮಾಲ್ ಗಿಫ್ಟ್. ಉಡುಗೊರೆ? ನಾನೇನ್ ಮಾಡಿದೀನಿ ಅಂತ ನನಗೋಸ್ಕರ ಉಡುಗೊರೆ ತಂದಿದ್ದೀರಾ? ನೀನೇನು ಮಾಡಿಲ್ಲ ದುರ್ಗಾ. ನಿನ್ನ ಮೇಲಿನ ಋಣ ಈಗಾಗಲೇ ಸಾಕಷ್ಟಿದೆ, ಅದನ್ನಂತೂ ತೀರ್ಸಕ್ಕಾಗಲ್ಲ. ಅಟ್ಲೀಸ್ಟು ಈ ಥರ ಚಿಕ್ಕದಾಗಿ ಗಿಫ್ಟ್ ಕೊಟ್ಟು ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳೋಣ ಅಂತ ಅಷ್ಟೇ. ಅಷ್ಟೇ, ಪ್ರೀತಿಯ ಥ್ಯಾಂಕ್ಸ್. ಬಾಸು, ಇಷ್ಟೊಂದು ಬೆಲೆ ಬಾಳೋವಂಥದ್ದು ನನಗೆ? ಬೆಲೆ ಕಟ್ಟಕ್ಕಾಗದಿರೋ ಕೆಲಸ ಮಾಡಿರೋದಕ್ಕೆ. ದುರ್ಗಾ, ನೀನು ನನಗೆ, ಈ ಮನೆಗೆ, ಹಿತಾಗೆ ಎಷ್ಟೊಂದು ಒಳ್ಳೇದು ಮಾಡಿದ್ಯಾ. ಆ್ಯಂಡ್ ಮೋರೋವರ್, ನೀನು ಹಿತಾಗೆ ಬರೀ ಕೇರ್ ಟೇಕರ್ ಮಾತ್ರ ಅಲ್ಲ, ಅವಳಿಗೆ 2ನೇ ಅಮ್ಮ ಕೂಡ. ನಿನ್ನನ್ನು ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ನಂಬೋದು.